ಹಾಯ್ ಹಲೋ ನಮಸ್ಕಾರ ನನ್ನ ನಲ್ಮೆಯ ಕನ್ನಡಿಗರೇ. ಇಂದಿನ ವಿಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ಗೋಲ್ಡ್ ರೇಟ್ ಎಷ್ಟು, ಸಿಲ್ವರ್ ರೇಟ್ ಎಷ್ಟು ಅಂತೇನು ನಾನು ಮಾಹಿತಿ ಕೊಡ್ತಾ ಇಲ್ಲ. ಆದರೆ ಸೆಬಿ ನೀಡಿರುವಂತಹ, ಹಾಗೆಯೇ ಕರ್ನಾಟಕ ಸರ್ಕಾರ ನೀಡಿರುವಂತಹ, ಹಾಗೆಯೇ ಸೈಬರ್ ಪೊಲೀಸರು ನೀಡಿರುವಂತಹ ಎಚ್ಚರಿಕೆಯ ಮಾಹಿತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಿನೇ ದಿನೇ ಚಿನ್ನ ಖರೀದಿದಾರರ ಸಂಖ್ಯೆ ಹೆಚ್ಚಾಗ್ತಿದೆ. ಯಾಕೆ ಅಂತೇಳಿದ್ರೆ ಚಿನ್ನ ಜಾಸ್ತಿ ಆಗಿಬಿಡುತ್ತೆ, ರೇಟ್ ಜಾಸ್ತಿ ಆಗಿಬಿಡುತ್ತೆ. ಮುಂದೆ ನಮಗೆ ಕೊಳ್ಳೋದಕ್ಕೆ, ಖರೀದಿ ಮಾಡಲಿಕ್ಕೆ ಆಗದೇ ಇರ್ಬೋದು ಆ ಏರಿಕೆ ಆಗುವಂತಹ ದರಕ್ಕೆ ಅಂಥೇಳಿ ಎಲ್ಲರೂ ಸಹ ಏನು ಮಾಡ್ತಾ ಇದ್ದಾರೆ, ಭೌತಿಕವಾಗಿ ಅಂದರೆ ಚಿನ್ನವ ಡೈರೆಕ್ಟಾಗಿ ಅಂಗಡಿಗೆ ಹೋಗಿ ಖರೀದಿ ಮಾಡೋದ್ರ ಬದಲು ಇನ್ ಕೇಸ್ ಖರೀದಿ ಮಾಡಿ ಇಟ್ಕೊಂಡು ಸಹ ಅದಕ್ಕೇನಾದರೂ ಯಾರು ಕದ್ಬಿಟ್ರೆ ಅಂತ ಹೇಳಿ ಎಲ್ಲರೂ ಸಹ ಚಿನ್ನ ಖರೀದಿಗೆ ಸಂಬಂಧಿಸಿದಂತೆ ಡಿಜಿಟಲ್ ಗೋಲ್ಡ್ ಮೇಲೆ ಎಲ್ಲರೂ ಸಹ ತಮ್ಮ ಹಣವನ್ನು ಹೂಡಿಕೆ ಮಾಡ್ತಿದ್ದಾರೆ. ಅದು ಒಮ್ಮೆ ಒಂದು ಹಣವನ್ನು ಹಾಕಿದರೆ ಚಿನ್ನದ ರೇಟು ಹೆಚ್ಚಾದಂಗೆಲ್ಲ ನಮ್ಮ ಹಣನೂ ಸಹ ಹೆಚ್ಚಾಗುತ್ತೆ ಅಂಥೇಳಿ ಎಲ್ಲರೂ ಸಹ ಅಲ್ಲಿ ಒಂದು ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರೋದು. ಮುಂದೆ ನಾವು ಅದೇ ಹಣಕ್ಕೆ ನಾವು ಗೋಲ್ಡ್ ತೊಗೊಳ್ಳೋಂಥ ಟೈಮ್ಗೆ ಗೋಲ್ಡನ್ನ ತೊಗೋಬೋದು ಅಂತೇಳಿ. ಆದರೆ ಇವಾಗ ನೀವು ಅಪ್ಲಿಕೇಶನ್ಗಳಲ್ಲಿ ಹಾಗೆಯೇ ವೆಬ್ಸೈಟ್ಗಳಲ್ಲಿ ನೀವೇನಾದರೂ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಿದ್ರೆ, ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರೆ ಇನ್ನು ಮುಂದೆ ತುಂಬ ಹುಷಾರಾಗಿರಬೇಕು. ಹೀಗಂತ ಹೇಳಿರೋದು ನಾನು ಮೊದಲೇ ಹೇಳ್ದಂಗೆ ಸೈಬರ್ ಪೊಲೀಸರು, ಸೆಬಿ ಹಾಗೆಯೇ ಕರ್ನಾಟಕ ಸರ್ಕಾರದವರು ಸಹ. ಯಾಕೆ ಅಂತ ಹೇಳಿದ್ರೆ ದಿನೇ ದಿನೇ ಚಿನ್ನ ಹಾಗೂ ಬೆಳ್ಳಿ ದರಗಳು ಗಗನಕ್ಕೇರ್ತಿದೆ. ಈ ಹಿನ್ನೆಲೆಯಲ್ಲಿ ಆನ್ಲೈನ್ ಆ್ಯಪ್ಗಳು, ವೆಬ್ಸೈಟ್ಗಳು ಸುಲಭವಾಗಿ ಖರೀದಿಸಬಹುದಾದ ಡಿಜಿಟಲ್ ಗೋಲ್ಡ್ ಅಥವಾ ಇ ಗೋಲ್ಡ್ ಮೇಲೆ ಹೂಡಿಕೆ ಮಾಡ್ತಿದ್ದಾರೆ. ಸೊ ಇವರೆಲ್ಲ ಜನರ ಒಲವು ಹೆಚ್ಚಾಗ್ತಿದೆ. ಆದರೆ ಬಹುತೇಕ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ವಿದೇಶಿ ಮೂಲದ ಒಂದು ಆ್ಯಪ್ಗಳು ಏನು ಮಾಡ್ತಿದ್ದಾವೆ, ಈ ಚಿನ್ನ ಖರೀದಿ ಮಾಡಿ ಇ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ಆಕರ್ಷಣೆನ ಕೊಡ್ತಿರೋದು, ಹಾಗೆಯೇ ಇನ್ವೆಸ್ಟ್ಮೆಂಟನ್ನು ಸಹ ಮಾಡಿಸ್ಕೋತಿರೋದು ನಮ್ಮ ಚಿನ್ನ ಪ್ರಿಯರಿಂದ. ಸೊ ಆದರೆ ಈ ಗೋಲ್ಡ್ ಅಥವಾ ಡಿಜಿ ಗೋಲ್ಡ್ಗೆ ಯಾವುದೇ ಸುರಕ್ಷತೆ ಇಲ್ಲ. ಅದರಲ್ಲೂ ಸಹ ಸೆಬಿ ಅಂತೇಳಿದರೆ ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಏನಿದೆಯೋ ಇದರ ಒಂದು ನಿಯಂತ್ರಣಕ್ಕೆ ಒಳಪಡುವಂತಹ ಅಪ್ಲಿಕೇಶನ್ಗಳಾಗಿರ್ಬೋದು, ವೆಬ್ಸೈಟ್ಗಳಾಗಿರ್ಬೋದು, ಇವುಗಳಿಂದ ಯಾವುದೇ ಸುರಕ್ಷತೆ ಇಲ್ಲ. ಇನ್ ಕೇಸ್ ಮುಂದೆ ಏನಾದರೂ ಲಾಸ್ ಆಯಿತು ಅಂತ ಹೇಳಿದ್ರೆ, ಅಥವಾ ಆ ಒಂದು ವೆಬ್ಸೈಟ್ನ ಯಾರಾದರೂ ಹ್ಯಾಕ್ ಮಾಡಿ ಅಲ್ಲಿರುವಂತಹ ಹಣನ ಕದ್ದರೆ ನಿಮ್ಮ ಹಣಕ್ಕೆ ಯಾವುದೇ ಜವಾಬ್ದಾರಿ, ಸುರಕ್ಷತೆ ಇಲ್ಲ. ನಿಮ್ಮ ಹಣ ಸಹ ವಾಪಸ್ ಬರಲ್ಲ. ಸೊ ಹಾಗಾಗಿ ಖರೀದಿಗೆ ಮುನ್ನ ಜಾಗ್ರತೆ ಅಂತ ಹೇಳಿ ಸೈಬರ್ ಪೊಲೀಸರು ಸಹ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಇಂತಹ ಗೋಲ್ಡ್ ಖರೀದಿ ಪ್ಲಾಟ್ಫಾರ್ಮ್ಗಳ ಬಗ್ಗೆ ದೂರುಗಳು ಬಂದರೆ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಅಧಿಕಾರಿಗಳನ್ನು ಒಳಗೊಂಡಂತೆ ಒಂದು ಸಮಿತಿನ ರಚನೆ ಮಾಡಲಾಗಿದೆ. ಅಧ್ಯಯನ ನಡೆಸಿ ರಿಪೋರ್ಟ್ ಕಾರ್ಡನ್ನು ಸಹ ಕೊಡಬೇಕು ಅಂತೇಳಿ ಡಿಜಿಟಲ್ ಚಿನ್ನ ವ್ಯವಹಾರದ ಹೊಣೆಗಾರಿಕೆ ಬಗ್ಗೆ ಸ್ಪಷ್ಟ ರೂಪವನ್ನು ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ. ಒಂದು ಸಮಿತಿನ ರಚನೆ ಮಾಡಲಾಗಿದೆ. ₹1 ಶುರುವಾಗಿ ಲಕ್ಷಾಂತರ ರೂಪಾಯಿವರೆಗೆ ಪ್ರತಿನಿತ್ಯ, ವಾರ, 15 ದಿನ, ತಿಂಗಳು ಈ ಒಂದು ಫಾರ್ಮ್ಯಾಟಲ್ಲಿ ಈ ಗೋಲ್ಡ್ ಖರೀದಿಗೆ ಆ್ಯಪ್ಗಳು, ವೆಬ್ಸೈಟ್ಗಳು ಅವಕಾಶವನ್ನು ಕೊಡ್ತಿದ್ದಾವೆ. ಆದರೆ ಈ ಎಲ್ಲ ವೇದಿಕೆಗಳಲ್ಲಿ ಹೂಡಿಕೆ ಮಾಡುವಂತಹ ಹಣಕ್ಕೆ ಯಾವುದೇ ಭದ್ರತೆ ಇಲ್ಲ. ಸೆಬಿ ಕಂಟ್ರೋಲ್ಗೆ ಒಳಪಡದಂತಹ ಈ ಪ್ಲಾಟ್ಫಾರ್ಮ್ಗಳಿಗೆ ಯಾವುದೇ ಭದ್ರತೆ ಇಲ್ಲ. ಏಕೆಂದರೆ ಡಿಜಿಟಲ್ ಚಿನ್ನವನ್ನು ಯಾರೂ ನಿಯಂತ್ರಿಸೋದಿಲ್ಲ. ಈ ಗೋಲ್ಡ್ ಮಾರಾಟ ಮಾಡುವ ಪ್ಲಾಟ್ಫಾರ್ಮ್ಗಳು ಹಾಗೆ ಕಂಪನಿಗಳೇ ನಿಯಮವನ್ನು ಅವುಗಳು ತಮ್ಮಷ್ಟಕ್ಕೆ ಅವೇ ರೂಪಿಸಿಕೊಂಡಿರುವಂತಹದ್ದು ನಿಯಮಗಳನ್ನು. ಒಂದು ವೇಳೆ ನಷ್ಟ ಆದರೆ ಜನರ ದುಡ್ಡಿಗೆ ಪಂಗನಾಮ, 3 ಪಟ್ಟೆ ನಾಮ ಹೇಳ್ಕೊಳ್ಳುವಂಥದ್ದು. ಹೀಗಾಗಿ ಡಿಜಿಟಲ್ ಗೋಲ್ಡ್ ವ್ಯವಹಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಸೆಬಿ ಸಹ ಸಾರ್ವಜನಿಕರಿಗೆ ತಿಳಿಸಿದೆ. ಇನ್ನು ಡಿಜಿಟಲ್ ಚಿನ್ನ ಖರೀದಿಗೆ ಸಂಬಂಧಿಸಿದಂತೆ ಒಂದಷ್ಟು ದೂರುಗಳು ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿಯಲ್ಲಿ ದಾಖಲಾಗಿವೆ. ಸೊ ಇಲ್ಲಿವರೆಗೆ ಒಟ್ಟಾರೆ 2020ರಿಂದ 2025ರವರೆಗೆ ಒಟ್ಟಾರೆ 371 ದೂರುಗಳು ಈ ಬಗ್ಗೆ ಬಂದಿರೋದು. ಅದರಲ್ಲೂ ಸಹ ಕರ್ನಾಟಕದಲ್ಲಿ 28 ದೂರುಗಳು ದಾಖಲಾಗಿರೋದು. ಬಹುತೇಕ ಆನ್ಲೈನ್ ಪ್ಲಾಟ್ಫಾರ್ಮ್ಗಳದ್ದು ಎಲ್ಲ ವಿದೇಶಿ ಮೂಲ, ಆದ್ದರಿಂದ ಯಾವುದೇ ಭದ್ರತೆ ಇಲ್ಲ. ಸೆಬಿ ನಿಯಂತ್ರಣದಲ್ಲಿರುವ ಆ್ಯಪ್ಗಳಿಂದ ಖರೀದಿ ಬೇಡ ಅಂತೇಳಿ ಸಹ ಹೇಳ್ತಾ ಇರುವಂಥದ್ದು ಸರ್ಕಾರದ ಮೂಲಗಳು. ಹೂಡಿಕೆ ಮೇಲೆ ಆತಂಕ ಯಾಕೆ ಇರಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವುದೇ ಹಣಕಾಸು ವಲಯದ ನಿಯಮಕ್ಕೆ ಈ ಆ್ಯಪು ಅಪ್ಲಿಕೇಶನ್ಗಳು ಒಳಪಡಲ್ಲ. ಆನ್ಲೈನ್ ಪ್ಲಾಟ್ಫಾರ್ಮ್ ಕಂಪನಿಗಳದ್ದೇ ಒಂದು ನಿಯಮ ಆಗಿರುತ್ತೆ. ಲಾಭದಲ್ಲಿ ನಡೆಯುವವರಿಗೆ ಮಾತ್ರ ಗ್ರಾಹಕರ ಅಂದರೆ ನಿಮ್ಮ ಹಣಕ್ಕೆ ಒಂದು ಸುರಕ್ಷತೆ ಇರುತ್ತೆ. ಈ ವ್ಯವಹಾರದ ಮೇಲೆ ಯಾವುದೇ ಕಾನೂನು ಚೌಕಟ್ಟಿಗೆ ಒಳಪಡಲ್ಲ ಈ ಆ್ಯಪ್ಗಳು, ಅಪ್ಲಿಕೇಶನ್ಗಳು. ಆ್ಯಪ್ ವಂಚಿಸಿದರೆ ಸೆಬಿ RBIಗೆ ಕ್ರಮ ಕೈಗೊಳ್ಳೋದಕ್ಕೆ ಬರಲ್ಲ. ಯಾಕಂದರೆ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ. ಸೈಬರ್ ದಾಳಿ, ಹ್ಯಾಕ್ಗೆ ಒಳಗಾದರೆ ಹಣ ಅಂತೂ ವಾಪಸ್ ಬರಲ್ಲ, ಮೊದಲೇ ಹೇಳ್ದಂಗೆ. ಇನ್ನು ಗ್ರಾಹಕರು ಹೀಗೆ ಸೆಬಿ ಏನು ಎಚ್ಚರಿಕೆ ನೀಡಿದೆ ಅಂತ ಹೇಳಿದ್ರೆ, ಸೆಬಿ ನಿಯಂತ್ರಿತ ಚಿನ್ನದ ಉತ್ಪನ್ನಗಳ ಮೇಲಷ್ಟೇ ನೀವು ಹಣವನ್ನು ಹೂಡಿ ಅಂತ ಹೇಳಿದೆ. ಡಿಜಿಟಲ್ ಚಿನ್ನದ ಉತ್ಪನ್ನ ಸೆಬಿ ನಿಯಂತ್ರಿತ ಉತ್ಪನ್ನಕ್ಕಿಂತ ವಿಭಿನ್ನವಾಗಿರುತ್ತೆ. ಸೊ ಡಿಜಿಟಲ್ ಗೋಲ್ಡ್ ಭದ್ರತೆಗಾಗಿ ಸೆಬಿ ನಿಯಂತ್ರಿಸಲಾಗದು.
ಡಿಜಿಟಲ್ ಗೋಲ್ಡನ್ನು ಸಂಪೂರ್ಣವಾಗಿ ಸೆಬಿ ವ್ಯಾಪ್ತಿ ಹೊರಗೆ ಕಾರ್ಯವನ್ನು ನಿರ್ವಹಣೆ ಮಾಡುವಂಥ ಅಪ್ಲಿಕೇಶನ್ಗಳೆಲ್ಲ. ಸೊ ಅದರಿಂದ ದೇಶದಲ್ಲಿ ಕಳೆದ 5 ವರ್ಷಗಳಲ್ಲಿ 371 ದೂರುಗಳು ದಾಖಲಾಗಿವೆ. 2025ರಲ್ಲಿ ಬರೀ 11 ತಿಂಗಳಲ್ಲೇ 112 ಪ್ರಕರಣ ದಾಖಲಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ದೂರುಗಳ ಪ್ರಮಾಣ ಇನ್ನೂ ಸಹ ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ನಾವು ಚಿನ್ನ ಅಂತೂ ಖರೀದಿ ಮಾಡಿ ಇಟ್ಕೊಂಡ್ರೆ ಅದಕ್ಕೆ ಸುರಕ್ಷತೆ ಇಲ್ಲ, ಮನೇಲಿಟ್ಟರೆ ಯಾರು ಕದೀತಾರೆ ಹಾಗೆ ಹೀಗೆ ಅಂತೇಳಿ ಆ ಒಂದು ಹಿನ್ನೆಲೆಯಲ್ಲಿ ಮೊಬೈಲಲ್ಲೇ ಅಪ್ಲಿಕೇಶನಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿರೋಣ, ಬೇಕಾದಾಗ ಅದನ್ನು ಅಮೌಂಟ್ನ ಬಿಡಿಸ್ಕೊಂಡು ಚಿನ್ನ ಮಾಡಿಸ್ಕೊಳ್ಳೋಣ ಅಂಥೇಳಿ ಅವರೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಅದರಿಂದ ಇನ್ನು ಮುಂದೆ ಡಿಜಿಟಲ್ ಗೋಲ್ಡ್ಗೆ ದೂರುಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ ಅಂತೇಳಿ ಪೊಲೀಸ್ ಅಧಿಕಾರಿಗಳು ಸಹ ಮಾಹಿತಿಯನ್ನು ಇನ್ಫಾರ್ಮೇಷನ್ನ ಕೊಟ್ಟಿರೋದು. ಇನ್ನು ಕರ್ನಾಟಕದ ರಾಜ್ಯ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದೆ. ಇದಕ್ಕೆ ಸಾಧಕ ಬಾಧಕಗಳ ಅಧ್ಯಯನ ನಡೆಸಿ ಶಾಲಿನಿ ರಜನೀಶ್ರವರು ಮುಖ್ಯ ಕಾರ್ಯದರ್ಶಿಗಳು ಇವರ ಮುಂದಾಳತ್ವದಲ್ಲಿ RBI ಅಧಿಕಾರಿಗಳು ಒಳಗೊಂಡ ಸಮಿತಿ ರಚನೆಯಾಗಿದೆ. ಈಗಾಗಲೇ ಸಮಿತಿ ಕಾರ್ಯವನ್ನು ಆರಂಭಿಸಿದೆ ಎಂದು ಹಿರಿಯ ಸೀನಿಯರ್ ಪೊಲೀಸ್ ಆಫೀಸರ್ ಒಬ್ಬರು ಇನ್ಫಾರ್ಮೇಷನ್ನ ಕೊಟ್ಟಿರುವಂಥದ್ದು. ಇದಕ್ಕೆಲ್ಲ ಏನು ಕಾರಣ ಅಂತೇಳಿದರೆ, ಇನ್ನು ಸೈಬರ್ ಪೊಲೀಸರ ಸಲಹೆ ಏನು ಅಂತ ಮೊದಲೇ ಹೇಳಿಬಿಡ್ತೀನಿ ನಾನು. ಸೆಬಿ ನಿಯಂತ್ರಿತ ಆ್ಯಪ್ಗಳಲ್ಲಷ್ಟೇ ಹೂಡಿಕೆ ಮಾಡಿ ಅಂತ ಹೇಳಿದ್ದಾರೆ. ಆನ್ಲೈನ್ ಗೋಲ್ಡ್ ಖರೀದಿ ಆಯ್ಕೆಯು ಉತ್ತಮ. ಅಲ್ಲಿ ಅದು ನಿಯಂತ್ರಣಕ್ಕೆ ಒಳಪಡುವಂತಹ ಆ್ಯಪ್ಗಳಲ್ಲಿ ಸುಲಭ ಖರೀದಿ ಹಾಗೆಯೇ ಮಾರಾಟ ಮಾಡಲು ಸಹ ಸಾಧ್ಯ ಇರುತ್ತೆ. ವ್ಯವಹಾರಕ್ಕೆ ಸೂಕ್ತ ನಿಯಮಗಳನ್ನು ರೂಪಿಸಬೇಕು ಅಂತೇಳಿ ಸೈಬರ್ ಪೊಲೀಸರು ಒಂದು ಸಲಹೆಯನ್ನು ಅಡ್ವೈಸನ್ನು ಮಾಡಿರುವಂಥದ್ದು. ಕಾನೂನು ಚೌಕಟ್ಟಿನಲ್ಲಿದ್ದರೆ ಮಾತ್ರ ಸುರಕ್ಷತೆ ಇರುತ್ತೆ, ಅದನ್ನು ನೆನಪಲ್ಲಿಟ್ಕೊಳ್ಳಿ. ದೇಶದಲ್ಲಿ ಚಿನ್ನದ ಬೆಲೆ ದಿನೇ ದಿನೇ ಹೆಚ್ಚುತ್ತಿರೋದು ಇದಕ್ಕೆಲ್ಲ ಕಾರಣ. ಗೋಲ್ಡ್ ಖರೀದಿಗೆ ಆಸಕ್ತಿ ಏಕೆ ಅಂತ ಹೇಳಿದ್ರೆ ಇದೊಂದು ಕಾರಣ. ಖರೀದಿಗೆ ಹೆಚ್ಚಿನ ಹಣ ಬೇಡ, ಕನಿಷ್ಠ 10 ರೂಪಾಯಿನಿಂದ ಸಹ ನೀವು ಚಿನ್ನದ ಮೇಲೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅವರು ನೀವು ಇನ್ವೆಸ್ಟ್ ಮಾಡಿದಂತಹ ಹಣವನ್ನು ಬೇರೆದಕ್ಕೆ ಯೂಸ್ ಮಾಡ್ಕೊಂಡು ಅವ್ರು ಲಾಭ ಮಾಡ್ಕೋತಾರೆ. ನಿಮ್ಮ ಹಣ ಮಾತ್ರ ಅಷ್ಟೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಇತ್ತೀಚೆಗೆ ಹೆಚ್ಚು ಪ್ರಮೋಷನ್ ಪಡೆಯುತ್ತಿರುವಂತಹ ಕೆಲವೊಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳುತ್ತಿರುವಂತಹ ಆ್ಯಪ್ಗಳಾಗಿರ್ಬೋದು. ನಿಮ್ಮ ಹಣ ಅಷ್ಟೇ ಇರುತ್ತೆ. ಆದರೆ ಯಾವುದೇ ರೀತಿಯಲ್ಲಿ ನಿಮ್ಮ ಹಣದ ಮೇಲೆ ಒಂದು ಇಂಟ್ರೆಸ್ಟ್ ಆಗಿರ್ಬೋದು ಏನು ಸಹ ಬೆಳೆಯಲ್ಲ. ಕೆಲವೊಂದು ಆ್ಯಪ್ಗಳು ಕೊಟ್ಟರೂ ಸಹ ಅವು ಸೆಬಿ ನಿಯಂತ್ರಣಕ್ಕೆ ಒಳಪಟ್ಟಿರಲ್ಲ ಅನ್ನೋದು ನನ್ನ ನಂಬಿಕೆ. ನೀವು ಬೇಕಾದ್ರೆ ಚೆಕ್ ಮಾಡಿ. ಇನ್ನು ಆದಾಯಕ್ಕೆ ಅನುಗುಣವಾಗಿ ಖರೀದಿಸಲು ಅವಕಾಶ ಅಂತೇಳಿ ಅಂದ್ಕೊಂಡಿದ್ದಾರೆ ಜನರು. ಯಾರು ಈ ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೋ ಅವರು ಗೋಲ್ಡ್ ಯಾವುದೇ ಮೇಕಿಂಗ್ ಚಾರ್ಜ್ ಇರಲ್ಲ ಅಂತ ಹೇಳಿ ನಂಬಿಕೊಂಡು ಆನ್ಲೈನ್ನಲ್ಲಿ ಚಿನ್ನ ಖರೀದಿ ಮಾರಾಟ ಸುಲಭ ಅಂತ ಅಂದ್ಕೊಂಡು ಮಾರಾಟ ಮಾಡಿದ ತಕ್ಷಣವೇ ಹಣ ಖಾತೆಗೆ ವರ್ಗಾವಣೆಯಾಗುತ್ತೆ. ಭೌತಿಕ ಚಿನ್ನ ಬಯಸಿದಲ್ಲಿ ಮನೆಗೆ ತಲುಪಿಸುವ ವ್ಯವಸ್ಥೆ ಅಂತೇಳಿ ತುಂಬ ಆಕರ್ಷಣೆಯ ಒಂದು ಪ್ರಮೋಷನ್ಗಳನ್ನ ಕೊಡ್ತಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಡಿಜಿಟಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಆದರೆ ನೀವು ಡಿಜಿಟಲ್ ಗೋಲ್ಡ್ ಖರೀದಿ ಮಾಡುವ ಮುನ್ನ ಎಚ್ಚರ ಹುಷಾರಾಗಿರಿ. ಯಾಕಂತೇಳಿದರೆ ಸೆಬಿ ನಿಯಂತ್ರಣಕ್ಕೆ ಒಳಪಡದಂತಹ ಅಪ್ಲಿಕೇಶನ್ಸ್ಗಳಿಂದ ನಿಮ್ಮ ಹಣಕ್ಕೆ ಯಾವುದೇ ಸೆಕ್ಯೂರಿಟಿ ಇರೋದಿಲ್ಲ ಅಂಥೇಳಿ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೀವು ನಮ್ಮ ಕನ್ನಡ ಅಡ್ವೈಸರ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ದಿನನಿತ್ಯ ಗೋಲ್ಡ್ ರೇಟ್ ಹಾಗೆ ಸಿಲ್ವರ್ ರೇಟ್ ಹಾಗೆಯೇ ದೈನಂದಿನ ಮಾರುಕಟ್ಟೆ ಬೆಲೆಗಳ ಬಗ್ಗೆ ಒಂದು ಅಪ್ಡೇಟ್ಸನ್ನು ಪಡಿಬೇಕು ಅಂತ ಹೇಳಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಬಾಯ್.